ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ನೋಡಿರಿ, ಆರಾಮಾಗಿದ್ದೀನಿ. ಇವತ್ತು ಬಂದು ಗುರುವಾರದಲ್ಲಿ ಹೋಗ್ರಿ, ಇವತ್ತು ಅಮಾವಾಸ್ಯೆ ಇತ್ತಲ್ರಿ. ಹೀಗಾಗಿ ಎಲ್ಲ ಬೆಳಗ್ಗಿನ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ನಿ ರೀ. ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದರೆ ಎಲ್ಲ ಪೂಜೆ ಬೇಗನೆ ಆಗ್ತೈತೆ ಅಂತಂದು 3 ಗಂಟೆಗೆ ಎದ್ದು ಎಲ್ಲ ಪೂಜೆನ ಮಾಡ್ಕೊತಿದ್ದೆ. ಮನೆ ಯಾಕೆ ಭಾಳ ಪ್ರಶಾಂತವಾಗೈತೆ ಅಂತಂದ್ರೆ ಇನ್ನೂ ಎಲ್ಲರೂ ಮಕ್ಕೊಂಡಿದ್ರಿ. ಇನ್ನು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀರಲ್ರಿ. ನಮ್ಮ ಮನೆ ಮುಂದೆ ಸ್ವಲ್ಪನೇ ಜಾಗ ಐತಿ. ಹಿಂಗಾಗಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಇನ್ನು ಬಾಗಿಲು ಪರದೆ ಎಲ್ಲ ಹಾಕೇನ್ರಿ. ಇನ್ನು ಹಬ್ಬಕ್ಕೆ ಇನ್ನೇನು 2-3 ದಿನ ಅಷ್ಟೇ ಐತೆ ಅಂತಂದು ಬಾಗಿಲು ಪರದೆನೆಲ್ಲ ಹಾಕೇನಿ. ಇನ್ನೂ ಕತ್ಲು ಜಾಸ್ತಿ ಇತ್ತು, ಬೆಳಕಾಗಿರ್ಕಿಲ್ಲ. 6 ಗಂಟೆ ಒಳಗನೆ ಎಲ್ಲ ಪೂಜೆ ಮಾಡಿ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೆ. ಹಂಗೆ 6 ಗಂಟೆ ಒಳಗನೆ ಎಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡೆ. ಇನ್ನೂ ಜಾಸ್ತಿ ಯಾರೂ ಎದ್ರಿಕಿಲ್ಲ, ಹಾಗಾಗಿ ಇನ್ನು ಮಬ್ಬನ್ಯಾಗ ನಾನು ವಿಡಿಯೋ ಮಾಡತ್ತಿದ್ನಿ. ಇನ್ನು ಅದಕ್ಕಿಂತ ಮೊದಲೇಕ್ಕೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕುವಂಥ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ರೀ. ಆದರೆ ಮನೆ ಮುಂದೆ ಜಾಸ್ತಿ ಜಾಗ ಇಲ್ಲಲ್ಲ, ರಂಗೋಲಿ ಹಾಕೋದು ಅಷ್ಟೇನು ಸರಿ ಅನಿಸೋದಿಲ್ಲ ಅಂತಂದು ಅವಾಗೇನು ವಿಡಿಯೋ ಮಾಡ್ಬೇಕು ಹೋಗಲಿಲ್ಲ. ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಈ ಥರ ಗಾಡಿ ಏನಾರು ಮನೆಯೊಳಗಿದ್ದು ಅಂದ್ರೆ ಗಾಡಿ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ತೀವಿ. ಮಾಲೆ ಎಲ್ಲ ತಂದು ಹಾಕಿ ಹಂಗೆ ಗಾಡಿನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದ್ದೆ. ಇನ್ನು ಜಿಟಿ ಎಲ್ಲ ಮಳೆ ಹತ್ತಿಬಿಟ್ಟಿತ್ತು. ಸ್ವಲ್ಪ ಬಿಡೋ ಕೊಡೋಲ್ದು ಜಿಟಿ ಮಳೆ ಹತ್ತಿಬಿಟ್ಟೈತೆ ನಮ್ಮ ಕಡೆ ಅಂತ್ರಿ. ಇನ್ನು ನಿಮ್ಮ ಕಡೆ ಯಾವ ಥರ ಮಳೆ ಹತ್ತೈತೆ ಅಂತ ಹೇಳ್ರಿ. ಹಿಂಗಾಗಿ ಭಾಳ ಅಂದ್ರೆ ಭಾಳ ಚಳಿ ಇತ್ತು, ಹೊರಗೆ ನಿಂದ್ರಕ್ಕೆ ಆಗೋಲ್ದು, ಅಷ್ಟು ಚಳಿ ಇತ್ತು. ಇನ್ನು ಬೇಗ ಒಂದು ಎದ್ದಿದ್ನಲ್ರಿ, ನನಗೆ ಸ್ವಲ್ಪ ಚಳಿ ಜಾಸ್ತಿ ಆಗ್ತೈತೆ ಅಂತಂದು ಒಳಗೆ ಬಂದೆ ನಾನು. ಇನ್ನು ನೆಗಡಿದು ಬಂದರೆ ಏನು ಮಾಡೋದಪ್ಪ ಅಂತಂದು ನೋಡ್ತಿರ್ಬೋದು ನೀವು ಟೈಮು. ಇನ್ನೂ 6 ಗಂಟೆಗೆ 10 ನಿಮಿಷ ಕಮ್ಮಿನೇ ಐತಿ ಟೈಮ್. ಇಷ್ಟು ಅನ್ನೋರಾಗ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ನಿ. ಇನ್ನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋಬೇಕು. ಇನ್ನು ದೇವ್ರಿಗೆ ಮಂಗಳಾರತಿ ಎಲ್ಲ ಮಾಡಿದ್ನಿ. ಇನ್ನು ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಎಲ್ಲ ಪುಟಾಣಿ ಸಕ್ಕರೆ ಅಷ್ಟೇ ಹಿಡಿದು ದೇವ್ರ ನೈವೇದ್ಯ ಮಾಡಿದ್ನಿ ರೀ. ಇನ್ನು ಸಾಡಿ ಎಲ್ಲ ಉಟ್ಕೊಂಡು ಮಾಡ್ಬೇಕಂದ್ರೆ ಆಗಲಿಲ್ಲ. ಹೀಗಾಗಿ ಕಟ್ಟ ಸಾಡಿ ಎಲ್ಲ ಉಟ್ಕೊಂಡ್ರೆ ಆಯ್ತಂತಂದು ಉಟ್ಕೋಕೆ ಹೋಗಲಿಲ್ಲ. ಇನ್ನು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನು ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡಬೇಕು. ಯಾಕಂದ್ರೆ ಭೀಮ್ ಅಮಾವಾಸ್ಯೆ ಅಲ್ರಿ, ಹೀಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ನಿ. ಈಗೆಲ್ಲ ಬೆಳಕಾಗೈತಿ. ನಮ್ಮ ಮನೆ ಮುಂದೆ ಸಖತ್ತಾಗಿ ಗಿಡಗಳದಾವು, ಹಿಂಗಾಗಿ ಗ್ರೀನರಿ ಜಾಸ್ತಿ ಐತಿ, ಭಾಳ ಚಂದ ಕಾಣ್ತಿರತ್ತಿ. ಇನ್ನು ಸಿಂಪಲ್ಲಾಗಿ ಒಂದು ಸಾಡಿ ಇಟ್ಕೊಂಡು ಪಾದ ಪೂಜೆ ಮಾಡ್ಬೇಕಂತಂದು ಬಳಿನ ಮತ್ತು ಕಿವಿಯಾಣ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಜುಮ್ಕ ಎಲ್ಲ ಹಾಕ್ಕೊತೀನಿ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತೈತಿ. ಇನ್ನು ಪಾದ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡೀನಿ. ಇಲ್ಲಿ ಹೂವು ಅದೆಲ್ಲ ಇನ್ನು ಹೂವನ್ನ ಸಿಕ್ಕಿರ್ಕಿಲ್ಲ ಅಂತ ಜಾಸ್ತಿ, ಹಿಂಗಾಗಿ ಮನೆ ಅಂತಕ್ಕೆ ಯಾವ ಹೂವು ನೋಡ್ರಿ ಅದು ಹೂವನ್ನ ತೊಗೊಂಡೇನಿಲ್ಲಿ. ನನಗೆ ಈ ಹಸಿರು ಬಳಿ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಇನ್ನು ಒಂದು ರೋಸ್ ಬಿಟ್ಟಿತ್ತು ನಮ್ಮ ಮನೆ ಮುಂದೆ, ಅದನ್ನ ತೊಗೊಂಡೀನಿ. ಭಾಳ ಅಂದ್ರೆ ನಂಗೆ ರೋಸ್ ಇಷ್ಟ, ಆದರೆ ಹಾಕೋಕೆ ಇಷ್ಟ ಆಗೋಲ್ಲ, ಅದನ್ನ ನೋಡೋಕಂದ್ರೆ ಭಾಳ ಇಷ್ಟ ಆಗ್ತೈತಿ. ಒಬ್ಬೊಬ್ಬರು ಒಂದೊಂದು ಥರ ಪ್ರೀತಿ ಮಾಡ್ತಾರೆ ಹೂವುಗಳನ್ನು, ನಾ ಈ ಥರ ಪ್ರೀತಿ ಮಾಡ್ತೀನಿ. ಇನ್ನು ಮಲ್ಲಿಗೆ ಹೂವು ಹುಡ್ಕೋಕೆ ಭಾಳ ಇಷ್ಟ ಆಕೈತಿ. ಇನ್ನು ನಮ್ಮ ಮನೆಯವರು ಕೂತ್ಕೊಂಡಿದ್ದಾರೆ ರೆಡಿಯಾಗಿ ಪಾದ ಪೂಜೆ ಮಾಡಿಸ್ಕೋಕಂತಂದು. ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಈ ಪಾದ ಪೂಜೆ ಎಲ್ಲ ಈ ಭೀಮ್ ಅಮಾವಾಸ್ಯೆ ಮಾಡೋದು ಕಮ್ಮಿನ. ಯಾರು ಗೊತ್ತಿರತ್ತೆ ನೋಡ್ರಿ ಅವ್ರು ಅಷ್ಟೇ ಮಾಡ್ತಾರೆ. ನಮಗಾದ್ರೂ ನಮ್ಮ ಮನೆಯೊಳಗಾದ್ರೂ ಯಾರೂ ಮಾಡೋದಿಲ್ಲ, ಅಷ್ಟಾಗಿ ಯಾರಿಗೂ ಗೊತ್ತಿದ್ರಿಕ್ಕಿಲ್ಲ. ಇನ್ನು ನನ್ನ ಮದುವೆ ಆದಮೇಲೆ ಈ ಪಾದ ಪೂಜೆ ಭೀಮ್ ಅಮಾವಾಸ್ಯೆನೆಲ್ಲ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ನಾನು ಮದುವೆಗಿಂತ ಮುಂಚೆಗೆ ಈ ಉದಯ ಮ್ಯೂಸಿಕ್ ಎಲ್ಲ ಬರ್ತೈತೆ ನೋಡಿರಿ, ಅದನ್ನೆಲ್ಲ ನೋಡ್ತಿದ್ದೆ. ಅದರೊಳಗೆ ಈ ಭೀಮ್ ಅಮಾವಾಸ್ಯೆ ನಾಗರ ಪಂಚಮಿ ಅಮಾವಾಸ್ಯೆ ದಿನ ಈ ಭೀಮ್ ಅಮಾವಾಸ್ಯೆ ಅಂತ ಬರ್ತಿತ್ತು. ಅದು ಏನಪ್ಪ ಅಂತ ತಿಳ್ಕೊಂಡಾಗ ಗಂಡನ ಪಾದ ಪೂಜೆ ಮಾಡ್ತಾರಂತ ಗೊತ್ತಾಯಿತು. ಅವಾಗಿಂದ್ರೆ ನಾ ಮದುವೆ ಆದಮೇಲೆ ನಾ ಮಾಡಕತ್ತಿಲ್ಲ, ಆಮೇಲೆ ನಮ್ಮ ಮಮ್ಮಿ ಮಾಡಕತ್ರು. ಹಿಂಗೆ ನಮ್ಮ ಮಮ್ಮಿ ಮಾಡಕತ್ಮೇಲೆ ಈಗ ನಮ್ಮ ತಂಗಿ ಮದುವೆ ಆಯ್ತಲ್ರಿ, ಈಗ ಅವಳು ಮಾಡ್ತಾಳೆ. ಹಂಗೆ ಅಷ್ಟೇ ನಾವು ಅಷ್ಟೇ ಮಾಡೋದು, ನಮ್ಮ ಮನೆಯೊಳಗೆ ಯಾರು ಮಾಡೋದಿಲ್ಲ. ಇಲ್ಲಿ ನಮ್ಮ ಬಾಜುಕ್ ಮನೆಯೊಳಗೂ ಈ ಭೀಮ್ ಅಮಾವಾಸ್ಯೆನ ಯಾರು ಆಚರಿಸೋದಿಲ್ಲ. ಇನ್ನು ನಮ್ಗೆ ಗೊತ್ತೈತಲ್ಲ, ನಮ್ಗೆ ಇದ್ರಂಥ ಏನೋ ಒಂಥರ ಖುಷಿ ಸಿಗ್ತೈತಿ ಮಾಡೋದ್ರಿಂದ. ಗಂಡನ ಆರೋಗ್ಯ ಆಯುಷ್ಯ ಜಾಸ್ತಿ ಆಗಲಿ, ಇನ್ನು ಅವರ ಪಾಪ ಪುಣ್ಯಗಳಲ್ಲಿ ನಮಗೂ ಪಾಲೈತಿ ಅಂತಂದು ನಮಗೋಸ್ಕರ ದುಡಿಯೋ ಜೀವ ಅಲ್ರಿ ಅದು. ಹೀಗಾಗಿ ಅವರ ಪಾಪ ಪುಣ್ಯಗಳಲ್ಲಿ ನಮಗೂ ಪಾಲೈತಿ ಅಂತಂದು ಅವರ ಒಂದು ಪಾದ ಪೂಜೆನ ಮಾಡಿ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡು, ನಮ್ಮ ಮುತ್ತಿದ ಬಗ್ಗೆನ ಕಾಪಾಡು ಅಂತಂದು ಒಂಥರ ಪೂಜೆ ಮಾಡಿದ್ರೆ ಏನೋ ಒಂದು ಖುಷಿ ಸಿಗತಿ. ಇನ್ನು ಅವ್ರಿಗೆ ಕೈಗೆ ಕಂಕಣ ಕಟ್ಟತೀನಿ. ಅದಕ್ಕೆ ಹೂವು ಸಿಕ್ಕಿರ್ಕಿಲ್ಲ ನಮಗೆ, ಈ ಶಾವಂತಿಗೆ ಹೂವು ಸಿಕ್ಕಿರ್ಕಿಲ್ಲ. ಹೀಗಾಗಿ ಆ ದಾರಕ್ಕೆ ನಾನು ಅರಿಶಿನದೊಳಗೆ ಎದ್ದು ಕೆಲಸ ಅದನ್ನು ದಾರ ಕಂಕಣ ಕಟ್ಟಿಸ್ಕೊಂಡು ಅವ್ರಿಗೆ ಕಟ್ಟಿದ್ನಿ ರೀ. ಇನ್ನು ಇದೆಲ್ಲ ಪೂಜೆ ಮಾಡಿದ್ವಿ. ಹಂಗೆ ಇದನ್ನ ಗಿಫ್ಟ್ ಅದೆಲ್ಲ ಕೊಡ್ತಿರ್ತಾರೆ ಹಸ್ಬೆಂಡ್ ನಮಗೆ. ನಾವು ಈ ಥರ ಪೂಜೆ ಮಾಡಿದ್ರೆ ಅವರೆಲ್ಲ ಗಿಫ್ಟ್ ಕೊಡ್ತಾರೆ. ಅದನ್ನೆಲ್ಲ ನಾನು ಅನ್ಕೋಕೆ ಹೋಗೋದಿಲ್ಲ. ಅವ್ರು ಏನು ಕೊಡದೇ ಇರಲಿ ಅಷ್ಟು ನಂಗೆ ತೃಪ್ತಿ ಪಟ್ಕೊತೀನಿ. ಯಾಕಂದರೆ ನಮ್ಮ ಕಡೆ ಇದನ್ನೆಲ್ಲ ಆಚರಿಸೋದಿಲ್ಲ. ಇನ್ನು ಹೀಗಾಗಿ ನಾವು ಅದನ್ನೆಲ್ಲ ಕೇಳೋಕೆ ಹೋಗೋದಿಲ್ಲ. ಅವ್ರಿಗೆ ಏನಾರು ಪ್ರೀತಿಯಿಂದ ಏನಾರು ಕೊಟ್ಟರೆ ಬೇಡ ಅಂತ ಅನ್ನೋದಿಲ್ಲ. ಇನ್ನು ನೋಡಿರಿ, ಅವರು ಪಾದ ಪೂಜೆ ಮಾಡಿದ ನೀರನ್ನು ನಮ್ಮ ತಲೆ ಮೇಲೆ ಸ್ವಲ್ಪ ಹಿಂಗೆ ಚುಮ್ಮಿಡ್ಸ್ಕೊಂಡ್ರೆ ಅವರ ಪಾಪ ಪುಣ್ಯಗಳಲ್ಲಿ ನಮಗೂ ಪಾಲೈತಂತ ನಾನು ಇಷ್ಟ ಅನ್ಕೊತೀನಿ. ಈ ಪೂಜೆದು ನನಗೆ ಅಷ್ಟಾಗಿ ಏನು ಗೊತ್ತಿಲ್ಲ, ಆದರೆ ನನಗೆ ಎಷ್ಟು ತಿಳಿದ ಮಟ್ಟಿಗೆ ನಾ ಈ ಪೂಜೆನ ಆಚರಿಸ್ತೀನಿ ರೀ. ಇನ್ನು ಅವರು ಒಂದು ಗುಲಾಬಿ ಹೂ ಇಟ್ಟಿಸ್ತೀನಿ ಬಾ ಅಂತಂದರೆ, ಹಿಂಗಾಗಿ ಅವ್ರ ಕೈಲಿ ಇಡ್ಸ್ಕೊಂಡೆ. ಅವರು ಸ್ವಲ್ಪ ಏನಾರು ಗಿಫ್ಟ್ ಕೊಡ್ತೀನಿ ಅಂತಂತಂದ್ರೆ, ಹೀಗಾಗಿ ಅವ್ರಿಗೆ ಅಷ್ಟು ಗಿಫ್ಟ್ ತರಕ್ಕೆ ಗೊತ್ತಾಗೋಲ್ಲಲ್ರಿ. ಹೀಗಾಗಿ ಏನಾರು ದುಡ್ಡು ಕೊಡ್ತೀನಿ, ನೀ ಏನಾರು ತಗೋ ಅಂತಂದರೆ ಒಂದು 500 ರೂಪಾಯಿ ಅಷ್ಟು ಕೊಟ್ಟಿದ್ರೆ, ನಮ್ಮ ಕಡೆ ಏನೋ ಕೊಟ್ಟರು 100 ರೂಪಾಯಿ ಕೊಡಲಿ 500 ರೂಪಾಯಿ ಕೊಡಲಿ 101 501 ಹಿಂಗೆ ಕೊಡ್ತಾರೆ. ಇನ್ನು ಮಧ್ಯಾಹ್ನ ಯಾವುದೇ ರೀತಿ ಲಾಗ್ ಮಾಡೋಕ್ಕಾಗಲಿಲ್ಲ. ಸಾಯಂಕಾಲ ಮಕ್ಕಳು ಬಂದಮೇಲೆ ನಾನು ವಾಪಸ್ಸು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅಂತಂದು ಚಿತ್ರಾನ್ನ ಮತ್ತು ಸ್ವಲ್ಪ
ಈ ಹುಗ್ಗಿ ಬರ್ತೈತೆ ಗೊತ್ತೈತ್ರಿ ನಿಮಗೆ, ಸಣ್ಣ ರವಾದ ಹುಗ್ಗಿ ಮಾಡತ್ತೀನಿ. ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಎಲ್ಲ ತುಪ್ಪದೊಳಗೆ ಕರೆದು ಇಟ್ಕೊಂಡಿದ್ನಿ ರೀ. ಹಿಂಗಾಗಿ ಅದನ್ನ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕು. ನಮ್ದು ಗ್ಯಾಸಿನ ಕಟ್ಟಿ ಭಾಳ ಸಂದೈತಿ, ಯಾವುದೇ ರೀತಿ ಅಡುಗೆ ಮಾಡ್ಕೋಕಂತಂದು ವಿಡಿಯೋ ಮಾಡೋಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಸಾಂದೈತಿ. ಈ ಕಡೆ ಒಲಿ ಮಾಡಿದಾರಲ್ರಿ ಅವರು, ಹಿಂಗಾಗಿ ಭಾಳ ಚಿಕ್ಕದೈತಿ ನಮ್ಗೆ. ಇಲ್ಲಿ ಚಿತ್ರಾನ್ನ ರೆಡಿ ಐತಿ, ಇಲ್ಲಿ ಹುಗ್ಗಿನೂ ರೆಡಿ ಐತಿ ನಮ್ಮದು. ಸಣ್ಣ ರವಾದ ಇದಕ್ಕೆ ಸಜ್ಕ ಅಂತ ಕರೀತಾರೆ, ಅದು ಒಂಥರ ಸ್ವೀಟ್ ಇರತ್ತೆ. ನಮ್ಮ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ, ಹಿಂಗಾಗಿ ಅದನ್ನ ಮಾಡಿದ್ನಿ. ಇನ್ನು ಮಮ್ಮಿ ಮನೆಯೊಳಗೆ ಸ್ವಲ್ಪ ಕಡುಬೆಲ್ಲ ಮಾಡಿದ್ರು, ಮಕ್ಕಳು ಎಲ್ಲ ತಿನ್ಕೊಂಬಂದಿದ್ರು. ದೇವ್ರ ನೈವೇದ್ಯಕ್ಕೆಲ್ಲನೂ ರೆಡಿ ಮಾಡೇನಿಲ್ಲೇ. ಸ್ವಲ್ಪ ಸಂಡ್ಗೆದೆಲ್ಲ ಕರಿಬೇಕಂತ ಅಂದ್ಕೊಂಡಿದ್ದೆ, ಆದರೆ ಈಗ ಸ್ವಲ್ಪ ಜಿಟಿ ಎಲ್ಲ ಮಳೆ ಹತ್ಬಿಟ್ಟೈತಲ್ರಿ, ಮಕ್ಕಳಿಗೆ ಕೆಮ್ಮದು ಬರ್ತೈತೆ ಅಂತಂದು ಶಾಂಡ್ಗೆದು ಏನು ಕರಿಯೋಕೆ ಹೋಗಲ್ಲ. ಇನ್ನು ಕಾಯಿ ಅದೆಲ್ಲ ಒಡೆದು ಮಂಗಳಾರತಿ ಮಾಡ್ಕ್ಯಾಸ ಮತ್ತು ಸಾಯಂಕಾಲ ದೀಪ ಎಲ್ಲ ಹಚ್ಚಿದ ಮೇಲೆ ದೇವ್ರ ನೈವೇದ್ಯನೂ ಮಾಡಿದ್ನಿ. ಈ ರೀತಿ ಆಗಿತ್ತು ನೋಡಿರಿ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತೇನಾದರೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ಒಂದು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.